ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಸಂಪತ್ ಇಸ್ ಫಾರ್ ಸೇಫ್ಟಿ. ನೀನ್ ಹಿಂಗೆ ನಾನು ಹಿಂದೆ ಬರ್ತಿದ್ರೆ 2 kg ಕಮ್ಮಿ ಆಗ್ಬಿಡ್ತೀಯ ಅಷ್ಟೇ. ಅದಿಲ್ಲ ಒಳ್ಳೇದಾಗತ್ತೇನು. ನಾನು ಮುಂಚೆ ಸ್ವಲ್ಪ ಸಣ್ಣನೇ ಇದ್ದೆ. ಅತ್ತೆ ಮನೆ ಊಟ ತಿಂದು ತಿಂದು ಸ್ವಲ್ಪ ದಪ್ಪಾಗಿದ್ದೇನೆ ಅಷ್ಟೇ. ಹೌದ್ ಹೌದ್. ಏನಮ್ಮ ಚೆನ್ನಾಗಿದ್ಯಾ? ಹಾ ಅಂಕಲ್, ಚೆನ್ನಾಗಿದ್ದೀನಿ. ಏನಮ್ಮ ವಾಕ್ ಮಾಡ್ತಾ ಇದೀಯಾ? ಇಲ್ಲ ಅಂಕಲ್, ಅನು ಕಾಲಳಿತಲ್ಲಿ ವಟಾರನ ಸರ್ವೆ ಮಾಡ್ತಿದ್ದಾಳೆ. ಸರ್ವೆ ಅವ್ರು ಬರೋದು ಲೇಟ್ ಆಗತ್ತಂತೆ, ಲೆಕ್ಕ ಕೊಡೋಣ ಅಂತ. ಎಲ್ಲ ಇವನ್ನ ನೋಡ್ದ? ಈಗ ತಾನೇ ನೋಡಿದ್ರಲ್ಲ. ಎಲ್ಲೋಗ್ತೀಯಾ? ಪವರ್ ಬ್ಯಾಂಕ್ ಬೇಕು ಅಂತ ಬರ್ತೀಯಲ್ಲ, ಅವಾಗ ಕಳಿಸ್ತೀನಿ. ಬರ್ಲೇಬೇಕು. ಅಂಕಲ್ ಯಾಕೆ ಅವ್ರನ್ನ ಎದುರಾಕೊಳ್ತೀಯ? ಮತ್ತಿನ್ನೇನು, ಅವ್ರಿಗಿನ್ ಕಣ್ ಕಾಣಲ್ವಾ? ವಾಕ್ ಮಾಡ್ತಿರೋದು ಗೊತ್ತಾಗಲ್ವಾ? ಅನು, ನಿನ್ಗೋಸ್ಕರ ನಾನು ಯಾರನ್ನ ಬೇಕಾದ್ರೂ ಎದುರಾಕೊಳಕ್ ರೆಡಿ. ಅನು, ಕುಂಟೆ ಬಿಲ್ಲೆ ಆಡಿದ್ ಸಾಕು, ಬಂದವ್ರು ಎಷ್ಟು ತಗೋ. ನೋಡೋ ಸಂಪತ್, ನಮ್ಮಮ್ಮ ನನ್ನನ್ನೇ ಕಿಂಡಲ್ ಮಾಡ್ತಿದ್ದಾಳೆ. ಬಿಡು ಅನ್ಕೌಂಟ್ರು. ಹಾ ಕೊಡು ಕೊಡು, ಈ ಪುಷ್ಪ ಕೊಡ್ತಾಳೆ ಎನ್ಕೌಂಟ್ರು. ಆಂಟಿ, ನೀವು ಫ್ಲವರ್ ಅಲ್ಲ, ಫೈರು. ಥ್ಯಾಂಕ್ ಯು ಸಂಪತ್, ನನ್ನ ಮಗಳನ್ನ ನಗಿಸ್ಬಿಟ್ಟೆ. ನನ್ನ ಅನುನ ನನ್ನಿಂದ ಮಾತ್ರ ಮೊದಲಿನ ಥರ ಮಾಡೋಕ್ಕಾಗೋದು. ಸರಿ ಬಾ, ರೆಸ್ಟ್ ಮಾಡು. ನನ್ಗೆ ಗೊತ್ತಿರೋ ವಿಷಯ ಹೇಳೋಕೆ ಇನ್ನೂ ತೀರಾ ತಡ ಮಾಡಬಾರ್ದು. ಅನು, ನಿನ್ನ ಹತ್ರ ಒಂದ್ ವಿಷಯ ಹೇಳ್ಬೇಕಿತ್ತು ಕಣೆ, ತುಂಬಾ ದಿನದಿಂದ ಅನ್ಕೊತಿದ್ದೆ. ರಮ್ಯಾ, ನಿನ್ ತಲಾಟೆ ಆಮೇಲೆ ಇಟ್ಕೊ. ಅನು ಬಾ, ರೆಸ್ಟ್ ಮಾಡು. ಅಮ್ಮ ಇರಮ್ಮ, ಅವಳೇನೋ ಮಾತಾಡ್ಬೇಕು ಅಂತಿದ್ದಾಳೆ. ಮಾತಾಡ್, ನಾ ಬರ್ತೀನಿ, ಹೋಗು. ಸರಿ, ಬೇಗ ಬಾ. ಬಾ. ಈ ಸಂಪತ್ತನ್ನ ಬಿಟ್ಟು ಹೋಗ್ಬಿಟ್ರ? ನಂಬಿಕೆ ನಂಬಿಕೆ ಬರೀ ಬರೀ 3 ಅಕ್ಷರದ ಪದ. ಆದ್ರೆ ಇದು ನಮ್ಮ ಬದುಕನ್ನೇ ಬದಲಾಯಿಸುತ್ತೆ. ವಾವ್, ಶಬಾಷ್ ಮಿಸ್ಟರ್ ಸಂಜು, ನೀವು ಈ ಉತ್ತರ ಕೊಡ್ತೀರಾ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಯು ನೋ ವಾಟ್, ನೀವು ಈ ಉತ್ತರ ಕೊಡದೇ ಇದ್ರು ನೀವು ಆಫೀಸಲ್ಲಿ ಇರಬೇಕಿತ್ತು. ಬಟ್ ಈಗ ನೀವು ಉತ್ತರ ಕೊಟ್ಬಿಟ್ಟು ಯು ಹ್ಯಾವ್ ವನ್ ಮೈ ಹಾರ್ಟ್. ನೀವು ಗೆದ್ಬಿಟ್ಟಿದ್ದೀರಾ. ಕಾಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಅನು, ನೀನೇನಾದರೂ ಹೇಳೋದಿತ್ತ? ನೋ ನಥಿಂಗ್. ನೀವು ಪ್ಲೀಸ್ ಕಂಟಿನ್ಯೂ ಮಾಡಿ. ಮೀರಾ, ನಾನು ಆಗ್ಲೇ ಹೇಳ್ದಾಗೆ ಆಫೀಸಲ್ಲಿ ಏನೇನ್ ನಡೆಯುತ್ತೋ ಎಲ್ಲಾನು ನನಗೆ ಅಪ್ಡೇಟ್ ಬರ್ಬೇಕು. ಓಕೆ? ಶೋರ್. Excuse me? 2 minutes, madam. Okay. ನಾನೇನು ಅಷ್ಟೊಂದು ಕೆಲಸ ಗೊತ್ತಿಲ್ವಲ್ಲ ಇವ್ರಿಗೆ. ಲಾಸ್ಟ್ 3 years ಅಕೌಂಟ್ಸ್ನ ನೋಡಕ್ಕೆ ಹೇಳಿದ್ದೆ, ಅದಕ್ಕೆ ಇಷ್ಟೊತ್ತು ಮಾಡ್ತಿದ್ದಾರಾ? ಇಷ್ಟೊಂದು ಸ್ಲೋ ಆದರೆ ಇವ್ರ ಹತ್ರ ಏನು ಕೆಲಸ ಮಾಡಿಸೋದು? ಸಾರಿ, ಸ್ವಲ್ಪ ಟೈಮ್ ತಗೊಂಡೆ. ಪ್ಲೀಸ್. ನಾನು ಅದನ್ನೇ ಕೇಳಬೇಕು ಅಂತ ಅನ್ಕೊಂಡೆ ಮಿಸ್ಟರ್ ಸಂಜು. ನೀವು ಸ್ವಲ್ಪ ಸ್ಪೀಡ್ ಆಗಬೇಕು. ಈ ಸ್ಪೀಡ್ ಸಾಕಾಗಲ್ಲ. ಜಸ್ಟ್ 3 years ಅಕೌಂಟ್ಸ್ನ ನೋಡೋಕ್ಕೆ ಇಡೀ ದಿನ ತಗೊಂಡ್ರೆ ಹೇಗೆ? ಸಾರಿ ಮ್ಯಾಮ್.
ದಟ್ಸ್ ಓಕೆ. ನಾನು ನೋಡಿದ್ದು 3 ವರ್ಷದಲ್ಲ, ಕಳೆದ 22 ವರ್ಷದ ಅಕೌಂಟ್ಸು. ವಾಟ್? ಲಾಸ್ಟ್ 22 ಇಯರ್ಸಿಂದ ನಿಮ್ಮ ಕಂಪ್ನಿಯಲ್ಲಿ ಅಥೆಂಟಿಕ್ ಬುಕ್ ಕೀಪಿಂಗ್ ಆಗಿಲ್ಲ, ಯಾವುದೂ ಟ್ರಾನ್ಸ್ಪರೆಂಟ್ ಇಲ್ಲ. ನಿಮ್ಮ ಕಂಪ್ನಿ ದುಡ್ಡು ಎಲ್ಲೆಲ್ಲೋ ಹೋಗಿದೆ, ಎಷ್ಟೊಂದು ಖರ್ಚುಗಳಿಗೆ ಪರ್ಟಿಕ್ಯುಲರ್ಸ್ ಇಲ್ಲ ಆ್ಯಂಡ್ ಡೀಟೇಲ್ಸ್ ಕೂಡ ಇಲ್ಲ. ನೀವೇ ನೋಡಿ, ಕಳೆದ 22 ವರ್ಷದ ಹಳೆ ಡೀಟೇಲ್ಸು ಈ ಹಾರ್ಡ್ ಕಾಪಿಲಿದೆ, ಅದರ ಡಿಜಿಟೈಸ್ಡ್ ಕಾಪಿ ಹಾರ್ಡ್ ಡಿಸ್ಕಲ್ಲಿದೆ, ಟೋಟಲ್ ಬ್ಯಾಕಪ್ಪು ಪೆನ್ ಡ್ರೈವಲ್ಲಿದೆ. ನನಗೇನು ಅನಿಸುತ್ತೆ ಅಂದರೆ, ಹಿಂದೆ ಫ್ರಾಡ್ ಮಾಡಿದವರು ಡಿಜಿಟಲ್ಗೆ ಬರೋ ಹೊತ್ತಿಗೆ ಅದನ್ನು ಚೇಂಜ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಅದನ್ನು ಇಲ್ಲಿ ಯಾರೂ ಗಮನಿಸಿಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್, ಒಂದಕ್ಕೊಂದು ಮ್ಯಾಚೇ ಆಗ್ತಾ ಇಲ್ಲ. ಎಕ್ಸ್ಕ್ಯೂಸ್ ಮೀ ಸರ್. ಕಮನ್ ಮೀರಾ. ಏನಾದರೂ ಹೇಳೋದಿತ್ತಾ ಮೀರಾ? ಆ್ಯಕ್ಚುಲಿ ಎಸ್. ಎನಿಥಿಂಗ್ ರಾಂಗ್ ಮೀರಾ? ನೋ ಸರ್, ನಥಿಂಗ್ಸ್ ರಾಂಗ್, ಬಟ್ ಸಮಥಿಂಗ್ ಸ್ಟ್ರೇಂಜ್. ಈಗಲೇ ಮಾತಾಡುವಂಥ ವಿಷಯನಾ ಮೀರಾ? ಎಸ್ ಮ್ಯಾಮ್, ಇಟ್ಸ್ ಅಬೌಟ್ ಮಿಸ್ಟರ್ ಸಂಜು. ಅವ್ರ ಬಗ್ಗೆ ಏನು? ಏನಾಯ್ತು ಮೀರಾ? ಸರ್, ನಾನು ಅವ್ರಿಗೆ ಲಾಸ್ಟ್ 3 ಇಯರ್ಸ್ ಅಕೌಂಟ್ಸ್ನ ಚೆಕ್ ಮಾಡೋಕ್ಕೆ ಅಂತ ಹೇಳಿದ್ದೆ. ಬಟ್ ಅವರು ಅಕೌಂಟ್ಸ್ ಅಂದರೆ ಏನು ಅಂತಾನೆ ಗೊತ್ತಿಲ್ಲ ಅಂತ ಸುಮ್ಮನೆ ಕೂತಿದ್ದಾರಾ? ಐ ನ್ಯೂ ಇಟ್. ನೋ ಮ್ಯಾಮ್, 3 ಇಯರ್ಸ್ ಅಷ್ಟೇ ಅಲ್ಲ, ನಮ್ಮ ಕಂಪನಿ 22 ಇಯರ್ಸ್ ಅಕೌಂಟ್ನ ಒಂದೇ ದಿವಸದಲ್ಲಿ ಚೆಕ್ ಮಾಡಿ ಮುಗಿಸಿದ್ದಾರೆ. ಅಷ್ಟೇ ಅಲ್ಲ ಸರ್, ಅಕೌಂಟ್ಸ್ನ ವೆರಿಫೈ ಮಾಡಿರೋದಷ್ಟೇ ಅಲ್ಲದೆ ನಮ್ಮ ಕಂಪನಿಲಿ ಫ್ರಾಡ್ಸ್ ಆಗ್ತಿರೋದನ್ನ ಕೂಡ ಪಾಯಿಂಟ್ ಔಟ್ ಮಾಡಿದ್ರು. ಅಂಡ್ ದಟ್ಸ್ ಟ್ರೂ ಸರ್. ಆರ್ಯ ಸರ್ ಸೀಕ್ರೆಟ್ ರೂಮಲ್ಲಿ ಇದ್ದಿದ್ದ ಒರಿಜಿನಲ್ ಪೇಪರ್ಸ್ನ ಅನುನೇ ನನಗೆ ತೋರಿಸಿದ್ಲು. ಕಂಪನಿಲಿ ಫ್ರಾಡ್ಸ್ ಆಗಿದ್ದು ನಿಜ. ಈ ವಿಷಯದಲ್ಲಿ ನಾನು ಇಗ್ನೋರೆಂಟ್ ಆಗಿದ್ದೆ. ನನ್ನ ಕಣ್ ತಪ್ಪಿಸಿ ಇಲ್ಲಿ ಸಾಕಷ್ಟು ಫ್ರಾಡ್ಗಳಾಗಿದ್ದಾವೆ. ಬಟ್ ಸರ್, ಇದನ್ನ ಸಂಜು ಅವ್ರ ಕಂಡು ಹಿಡಿಯಕ್ಕೆ ಹೇಗೆ ಸಾಧ್ಯ? $22 years ಅಕೌಂಟ್ಸ್ನ ಚೆಕ್ ಮಾಡಿದಾರ. ಹೌ ಇಸ್ ಇಟ್ ಪಾಸಿಬಲ್ ಹರ್ಷ? ಆದರೆ ಈ ಫ್ರಾಡ್ ನಡೆದಿರೋದೆಲ್ಲ ದಾದಾಯಿಂದಾನೆ, ಅವರಿಂದಾನೆ ಇದೆಲ್ಲ ಆಗಿರೋದಲ್ವಾ? ಆಲ್ಸೋ ಸರ್, ನಮ್ಮ ಕಂಪನಿ ದುಡ್ಡು ಎಲ್ಲೆಲ್ಲಿ ಹೋಗಿದೆ ಅನ್ನೋದನ್ನ ಸಂಜು ಅವರು ಆ ಪೇಪರ್ಸ್ ಅಲ್ಲಿ ಐಡೆಂಟಿಫೈ ಮಾಡಿದ್ದಾರೆ. ದೆನ್ ದಟ್ಸ್ ಗ್ರೇಟ್. ಅವ್ರು ಸಾಮಾನ್ಯ ವ್ಯಕ್ತಿ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ನೀನ್ ಸುಮ್ನೆ ಅವ್ರಿಗೆ ಮಾಸ್ ಬಿಲ್ಡಪ್ ಕೊಡೋದಕ್ಕೆ ಹೋಗ್ಬೇಡ ಹರ್ಷ. ಮಾನ್ಸಿ, ನಾನು ಸುಮ್ಮನೆ ಯಾರನ್ನೂ ಹೊಗಳೋದಿಲ್ಲ. ಈಗ ನೀನೇ ಕೇಳಿಸ್ಕೊಂಡೆ ತಾನೆ? ಕದ್ಬಿಡು. ಸದ್ಯಕ್ಕೆ ನಮ್ಮ ಕಂಪನಿನ ದುಡ್ಡು ಎಲ್ಲೆಲ್ಲಿ ಹೋಗಿದೆ ಅನ್ನೋದು ನಾವು ಕಂಡುಹಿಡಬೇಕು. ವಿ ಹ್ಯಾವ್ ಟು ಬಿ ಅಲರ್ಟ್.
1 ವರ್ಷದ ಕೆಲಸನ 2-3 ತಿಂಗಳಲ್ಲೇ ಮುಗಿಸ್ಬಿಡ್ಬೋದು. ಎಲ್ಲರೂ ನಿಮ್ಮ ಥರನೇ ಚೆನ್ನಾಗಿ ಕೆಲಸ ಮಾಡಿಬಿಟ್ರೆ 2-3 ತಿಂಗಳಲ್ಲಿ ಆಗೋ ಕೆಲಸನ 2-3 ವೀಕ್ಸಲ್ಲಿ ಮುಗಿಸ್ಬೋದು. ವೆಲ್, ನಾನು ಕೊಟ್ಟಿದ್ದ ಕೆಲಸಕ್ಕಿಂತ 10ರಷ್ಟು ಕೆಲಸನ ಒಂದೇ ದಿನದಲ್ಲಿ ಮುಗಿಸಿದ್ದೀರಾ. ಗ್ರೇಟ್. ಹಾಗಾದರೆ ಈಗ ನನಗೆ ಕೆಲಸ ಕೊಡೋದೇ ನಿಮ್ಗೆ ದೊಡ್ಡ ಕೆಲಸ. ಚೆನ್ನಾಗಿ ಮಾತಾಡ್ತೀರಾ ರೀ. ಬಟ್ ಈಗಾಗಲೇ ನಿಮಗೇನು ಕೆಲಸ ಕೊಡಬೇಕು ಅನ್ನೋದನ್ನ ನಾನು ಡಿಸೈಡ್ ಮಾಡಾಗಿದೆ. ಏನು? ಈ ಫೈಲ್ಗೆ ಸೈನ್ ಮಾಡಿಸ್ಕೊಂಡ್ ಬರಬೇಕು. ಯು ಸೀಮ್ ಸೋ ಡಲ್. ಯಾಕೆ? ನಿಮ್ಮ ಕೇಪಬಿಲಿಟೀಸ್ಗೆ ತಕ್ಕಂಥ ಕೆಲಸ ಅಲ್ಲ ಅಂತನಾ? ಅನು ಹತ್ರ ಹೋಗಿ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬೇರೆ ಯಾರನ್ನೂ ಕಳ್ಸೋಕ್ಕೆ ನನಗೆ ಇಷ್ಟ ಆಗ್ತಿಲ್ಲ. ನೀವು ಹೋಗಿ ಬಂದರೆ ಬೆಟರ್ ಅಂತ ಅನಿಸ್ತು, ಅದಕ್ಕೆ ಹೇಳಿದೆ. ಹೋಗಿ ಬರ್ತೀರಾ? ಹಾಂ, ನಾನು ಹೋಗಿ ಬರ್ತೀನಿ. ಎಸ್. ಮಿಸ್ಟರ್ ಸಂಜು, ಡಿಡ್ ಯು ಸೇ ಸಮಥಿಂಗ್? ಇಲ್ಲ, ನಾನೇನು ಹೇಳಿಲ್ಲ. ಆಲ್ ರೈಟ್, ಟೇಕ್ ಕೇರ್. ಹೋಗಿ ಬರ್ತೀನಿ. ನಾನು ಬರ್ತೀನಿ. ಇನ್ನು ಆಸ್ಪತ್ರೆಗೆ ಹೋಗಬೇಕು. ಈಗ ನೀವು ಆಸ್ಪತ್ರೆಗೆ ಹೊಂಟಿರೇನು? ಹೌದು ಸರ್. ಅವರಿಲ್ಲ ಅಂದರೂ ನನ್ನ ಕರ್ತವ್ಯ ನಾನು ಮಾಡಬೇಕಲ್ಲ ಸರ್. ನಾ ಹೋಗಿ ಬರ್ತೀನಮ್ಮ. ನಾನು ಆರ್ಯನ್ ಕಳ್ಕೊಂಡಷ್ಟೇ ನೋವು ನಿಮ್ಮ ಕಣ್ಣಲ್ಲೂ ಕಾಣ್ತಾ ಇದೆ. ನನ್ನ ಜೀವನನ ನನ್ನ ಗೆಳೆಯನ ನೆನಪಲ್ಲೇ ಸಾಗಿಸ್ಬಿಡ್ತೀನಿ. ಆಸ್ಪತ್ರೆನವರು ಅವ್ರ ಮನೆಯವ್ರಿಗಲ್ಲದೆ ಬೇರೆಯವ್ರಿಗೆ ಡೀಟೇಲ್ಸ್ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಅವ್ರಿಗೆ ಆರ್ಯನಿಗೆ ಮನೆಯವ್ರಿಗಿಂತ ನಾನು ತುಂಬ ಹತ್ತಿರದವನು ಅಂತ ಹೆಂಗೆ ಅರ್ಥ ಮಾಡಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ. ಬರ್ತೀನಮ್ಮ. ಸುಬ್ಬು, ನಿನ್ನ ಅನು ಮಾತ್ರ ಇಡೋದಕ್ಕೆ ನಿನಗೆ ಬೇರೆ ಬಾಕ್ಸ್ ಸಿಕ್ಲಿಲ್ವಾ? ಅನು ಮಾತ್ರ ನನ್ನ ಮಾತ್ರ ಎಲ್ಲನ್ನು ಒಟ್ಟಿಗೆ ಹಾಕಿಟ್ಟಿದ್ಯಲ್ಲ. ಸುಬ್ಬು, ನಿನ್ ಮನೆಗ್ ಬಾ. ನಿನ್ನ ಕಾಲ್ ಮುರಿಲಿಲ್ಲ ಅಂದ್ರೆ ಕೇಳು. ಇದನ್ನ ಹೆಂಗಪ್ಪ ಬೇರೆ ಬೇರೆ ಮಾಡೋದು? ನಾನು ಸೆಪ್ರೇಟ್ ಮಾಡ್ಕೊಡ್ಲಾ? ಅರೆ, ನೀವ್ ಯಾವಾಗ ಬಂದ್ರಿ? ಕಾಲ್ ಮುರಿತೀನಿ ಅಂದಾಗ್ಲೇ ಬಂದೆ. ಅಯ್ಯೋ, ಅದು ಸುಬ್ಬುಗೆ. ಅಮ್ಮ, ಇದನ್ನೆಲ್ಲ ಆಮೇಲೆ ನೋಡ್ಕೊಂಡ್ರೆ ಆಗಲ್ವೇನಮ್ಮ? ಅಲ್ಲಾನು, ನಿನ್ ಮಾತ್ರ ನಿಮ್ಮ ಅಪ್ಪನ ಮಾತ್ರ ಎಲ್ಲ ಮಿಕ್ಸ್ ಮಾಡಿ ಒಂದೇ ಡಬ್ಬಕ್ಕೆ ಹಾಕ್ಬಿಟ್ಟಿದ್ದಾರೆ. ನಾನು ಚೆಕ್ ಮಾಡ್ತೀನಿ, ಕೊಡಿ. ಪರವಾಗಿಲ್ಲ ಬಿಡಿ. ಇಲ್ಲ, ನಾನು ನೋಡ್ತೀನಿ, ಕೊಡಿ. ಈ ಐರನ್, ಮಲ್ಟಿವಿಟಮಿನ್, ಜಿಂಕ್ ಇದೆಲ್ಲ ಅನು ಅವ್ರದ್ದು. ಇದೆಲ್ಲ ನಿಮ್ಮ ಯಜಮಾನರದು. ನಿಮ್ಗಿದೆಲ್ಲ ನೆನ್ಪಿದ್ಯಾ? ನೆನಪು, ಕಾಮನ್ ಸೆನ್ಸ್ ಗೊತ್ತಿಲ್ಲ. ಆದರೆ ಹೊಟ್ಟೆಲಿರೋ ಮಗುಗೆ ವಿಟಮಿನ್ಸು, ಮಿನರಲ್ಸು ಇವೆಲ್ಲ ಬೇಕಲ್ವಾ, ಆ ಐಡಿಯಾದಲ್ಲಿ ಹೇಳಿದೆ ಅಷ್ಟೇ. ಯಾವುದನ್ನು ನೆನೆಸ್ಕೊಂಡು ಹೇಳಲಿಲ್ಲ. ಇದು ನಂಬಕ್ಕೆ ಆಗ್ತಾ ಇಲ್ಲ. ಅನು, ಇದೇ ತಾನೇ ನಿನ್ ಮಾತ್ರೆಗಳು?
ಸರಿ, ಈಗ ನಾವು ಆಫೀಸ್ ಕೆಲ್ಸಗಳನ್ನ ಮುಗಿಸೋಣವಾ? ಕಾಫಿ ಟೀ ಹಾಲು ಏನಾದ್ರು? ಟೀ ತಗೊಂಡ್ ಬಂದು ಯಾಕೆ ಹಾಗೆ ನಿಂತಿದ್ಯಾ? ಟೀ ಕೊಡು. ಇದು ನಿಮ್ಗಲ್ಲ ಮೇಡಮ್, ಆರ್ಯ ಸಾರಿಗೆ ತಂದಿದ್ದು. ಟೀ ಕೇಳಿದೆ, ಇದು ನಿಮ್ಗಲ್ಲ ಆರ್ಯ ಸರ್ಗೆ ಅಂತ ಹೇಳಿ ನನ್ಗೆ ಇನ್ಸಲ್ಟ್ ಮಾಡ್ತೀಯ? ಸುಮ್ಮನೆ ಇರು. ಪ್ಲೀಸ್ ಶಡ ಭಾಷ. ಹಂಗೆ ಕೊಡ್ತಿದ್ದೀರಿ ಮೇಡಮ್. ಮತ್ತೆ ನನ್ನ ಕ್ವಶನ್ ಮಾಡ್ತೀಯ? ಮಾತಿ ಸ್ಟಾಪ್ ಇಟ್. ಹೋಗ ನೀನು. ಮೊದ್ಲಿಂದ ಸಿಕ್ತಾಗಿದ್ದಿದ್ರೆ ಇವತ್ತು ಈ ರೀತಿ ಇವ್ರು ಬಿಹೇವ್ ಮಾಡ್ತಿರ್ಲಿಲ್ಲ. ವಾಟ್ ಎವರ್ ಇಟ್ ಇಸ್ ಮಾನ್ಸಿ, ಬಟ್ ನೀನು ಅವನ ಮೇಲೆ ಕೈ ಮಾಡಬಾರ್ದಾಗಿತ್ತು. ಇಟ್ ವಾಸ್ ರಾಂಗ್. ರಿಯಲಿ? ನಿಮ್ ದಾದಾ ಒಬ್ರೇ ಬಾಸ, ನಾವೇನು ಅಲ್ವಾ? ಓಕೆ, ಲೀವ್ ಇಟ್. ಮಾನ್ಸಿ ಮೇಡಮ್, ಮಾನ್ಸಿ ಮೇಡಮ್, ಮಾನ್ಸಿ ಮೇಡಮ್, ಮಾನ್ಸಿ ಮೇಡಮ್, ಮಾನ್ಸಿ ಮೇಡಮ್, ಮಾನ್ಸಿ ಮೇಡಮ್. ಯಾಕ್ರಪ್ಪ, ಏನಾಯ್ತು? ಯಾಕೆ ಕೂಗಾಡ್ತಿದ್ದೀರಾ? ಸ್ವಲ್ಪ ಸಮಾಧಾನದಿಂದ ಹೇಳಿ. ಆಫೀಸಲ್ಲಿ ಇಲ್ಲೆಲ್ಲರೂ ಒಂದೇ, ಇಲ್ಲಿ ಯಾವ ಕೆಲಸನೂ ಹೆಚ್ಚು ಕಡಿಮೆ ಅಂತ ಏನಿಲ್ಲ. ಮಾನ್ಸಿ ಮೇಡಮ್, ಡೌನ್ ಡೌನ್. 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 ಮಾನ್ಸಿ ಮೇಡಮ್. ಎಕ್ಸ್ಕ್ಯೂಸ್ ಮೀ. ಕಿವಿ ಮಾನ್ಸಿ ಬಾ, ಚೆಕ್ ಮಾಡೋಣ. ಏನಾಯ್ತು? ಯಾಕೆ ಗಲಾಟೆ ಮಾಡ್ತಿದ್ದೀರಾ? ಮಾನ್ಸಿ ಮೇಡಮ್ ಸಮಯ ಕೇಳಲೇಬೇಕು. ಹೊರಗೆ ಬನ್ನಿ ಮೇಡಮ್. ಅದೇ ಅವ್ರನ್ನ ಕೈ ಮಾಡ್ತೀರಾ? ಮಾನ್ಸಿ ಮೇಡಮ್, ಕ್ಷಮೆ ಕೇಳಲೇಬೇಕು. ಮಾನ್ಸಿ ಮೇಡಮ್ ಸಮಯ ಕೇಳಲೇಬೇಕು. ವಾಯ್, ಅವ್ರೇನ್ ಮಾಡಿದ್ರು? ನಮ್ಮ ಆಫೀಸ್ ಹುಡುಗನ ಕಪಾಳ ಕೊಡ್ತಿದ್ದಾರೆ. ಸಂಬಳಕ್ಕಿದಾರಂತ ಕೈ ಮಾಡ್ಬಿಡೋದ? ಈ ಕಾಲದಲ್ಲಿ ಟೀಚರೇ ಮಕ್ಳಿಗೆ ಹೊಡೆಯಲ್ಲ, ಇವ್ರು ಹೆಂಗ್ ಹೊಡೋರು? ಇವರು ನನ್ನ ಹತ್ರ ಕ್ಷಮೆ ಕೇಳಲೇಬೇಕು. ಮಾನ್ಸಿ ಮೇಡಮ್ ಕೇಳಲೇಬೇಕು, ಇಲ್ಲ ಅಂದ್ರೆ ಕೆಲಸ ನಿಲ್ಲುತ್ತೆ. ಮಾನ್ಸಿ ಮೇಡಮ್, ಡೌನ್ ಡೌನ್. ಮಾನ್ಸಿ ಮೇಡಮ್, ಡೌನ್ ಡೌನ್. ಓಕೆ ಮೀರಾ, ನಾನು ಈಗಲೇ ಆಫೀಸಿಗೆ ಬರ್ತೀನಿ. ಯಾವುದೇ ಕಾರಣಕ್ಕೂ ಎಂಪ್ಲಾಯೀಸು ಸ್ಟ್ರೈಕ್ ಮಾಡೋ ಹಾಗಿಲ್ಲ. ನಾನು ಈಗಲೇ ಹೊರಟೆ. ಅನು, ಏನಾಯ್ತು? ಅಮ್ಮ, ನಾನು ಈಗಲೇ ಆಫೀಸ್ಗೆ ಹೋಗಿ ಬರ್ತೀನಿ. ಆಫೀಸಲ್ಲಿ ಏನಾದ್ರು ಸಮಸ್ಯೆನಾ? ಹೌದು ಅಮ್ಮ, ಆಫೀಸಲ್ಲಿ ಸಮಸ್ಯೆ ಆಗಿದೆ. ನಾನು ಈಗಲೇ ಹೋಗ್ಬೇಕು. ಅಲ್ಲಿ ನೋಡ್ಕೊಳಕ್ಕೆ ಮಾನ್ಸಿ ಅವರು, ಹರ್ಷ ಅವರು, ಮೀರಾ ಅವರು ಎಲ್ಲರೂ ಇದ್ದಾರಲ್ಲ ಅನು? ಇದಾರೆ ಅಮ್ಮ, ಆದ್ರೆ ನಾನು ಹೋಗ್ಲೇಬೇಕು. ಏನು ಬೇಕಾಗಿಲ್ಲ, ನೀನ್ ಇಲ್ಲೇ ಇರು. ನಾನು ಶಾರದಮ್ಮನ ಹತ್ರ ಮಾತಾಡ್ತೀನಿ. ಅಮ್ಮ, ಅದು ನನ್ನ ಆಫೀಸು. ಅರ್ಥ ಮಾಡ್ಕೊ, ನನ್ನನ್ನ ತಡಿಬೇಡ. ನಾನು ಹೋಗ್ಲೇಬೇಕು. ಬರ್ತೀನಿ. ಮಾನ್ಸಿ ಮೇಡಮ್, ಮಾನ್ಸಿ ಮೇಡಮ್, ಮಾನ್ಸಿ ಮೇಡಮ್, ಮಾನ್ಸಿ ಮೇಡಮ್. ಪ್ಲೀಸ್ ಕಾಮ್ ಡೌನ್. ಮಾನ್ಸಿ ಮೇಡಮ್, ಡೌನ್ 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 ಡೌನ್. ನೋಡೋದಾ ಹೆಂಗೋದ್ರು? ಎಕ್ಸ್ಕ್ಯೂಸ್ ಮೀ ಪ್ಲೀಸ್, ನನ್ನ ಮಾತು ಸ್ವಲ್ಪ ಕೇಳಿ. ಡೌನ್ ಡೌನ್. ಮಾನ್ಸಿ ಮೇಡಮ್, 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 ಡೌನ್ ಡೌನ್. ಒಂದು ನಿಮಿಷ ಪ್ಲೀಸ್ ಕಾಮ್ ಡೌನ್. ಟೀ ತಗೊಳ್ಳಿ. ನಂಗೆ ಸರ್, ಮಾನ್ಸಿ ಮೇಡಮು ನಿಮಗೆ ಕೊಡಕ್ಕೆ ಹೇಳಿ. ಈಗ ಅವರು ಇಲ್ಲಿಂದ ಹೋದ್ರಲ್ಲ, ಯಾಕೆ ಹೇಳಿ? ನಿಮಗೆ ಟೀ ಮಾಡ್ಕೊಡಕ್ಕೆ. ಬರೀ ಬಾಯಿ ಮಾತಲ್ಲಿ ಸಾರಿ ಕೇಳಿ ಹೋದ್ರೆ ಸಾಕಾಗಲ್ಲ ಅಂತ ಹೀಗೆ ಸಾರಿ ಕೇಳ್ತಿದ್ದಾರೆ. ನಾವು ನಂಬಲ್ಲ ಸರ್. ಅವ್ರು ನಿಮ್ಮ ಹತ್ರ ಟೀ ಕೊಟ್ಟು ಕಳ್ಸಿದ್ರಾ?
ಅವರೇ ಬಂದು ಕೊಡ್ಬೋದಾಗಿತ್ತಲ್ಲ. ಅವ್ರು ಮಾಡಿದ ತಪ್ಪಿಗೆ ಹೀಗೆ ಮಾಡಿಬಿಟ್ನಲ್ಲ ಅಂತ ತುಂಬ ಫೀಲ್ ಆಗ್ತಿದ್ದಾರೆ. ಎಷ್ಟಾದ್ರೂ ಈ ಕಂಪ್ನಿ ಬಾಸ್ ವೈಫ್ ಅವರು. ನೀವೆಲ್ಲರೂ ಅವ್ರ ಎದುರುಗಡೆನೆ ಈ ತರ ಕೂಗಾಡಿದ್ರೆ ಅವ್ರಿಗೆ ಹೇಗಾಗಿರಲ್ಲ? ನಾವೇನು ಬೇಕು ಅಂತ ಕೂಗಣ್ಣಿಲ್ವಲ್ಲ ಮೇಡಮ್. ಸಾರಿ ಕೇಳೋದಲ್ಲ ಬಿಡೋ. ಸಮಾಧಾನ. ಇಡೀ ಆಫೀಸ್ಗೆ ಟೀ ಮಾಡಿಕೊಡೋರಿಗೆ ಮಾನ್ಸಿ ಮೇಡಮ್ ಸ್ವತಃ ತಮ್ಮ ಕೈಯಾರ ಟೀ ಮಾಡಿಕೊಟ್ಟಿದ್ದಾರೆ. ಇದನ್ನು ನೀವು ದೊಡ್ಡ ಮನ್ಸು ಮಾಡಿ ಸ್ವೀಕರಿಸಿದ್ರೆ ಅವ್ರನ್ನ ಕ್ಷಮಿಸ್ದಂಗಾಗತ್ತೆ. ಅಯ್ಯೋ ಸರ್, ನಾನು ಯಾರು ಸರ್ ಅವ್ರನ್ನ ಕ್ಷಮಿಸಕ್ಕೆ? ಯಾವುದೋ ಜಾಮದಲ್ಲಿ ಆರ್ಯ ಸರ್ ಇದ್ದಾರೆ ಅಂದ್ಬಿಟ್ಟು ಒಳಗಡೆ ಹೋದೆ ಅಷ್ಟೇ. ಇಷ್ಟಾಯ್ತಮ್ಮ. ಅಂದ್ರೆ ಸಂಜು ಸಮಸ್ಯೆನ ಬಗೆಹರಿಸಿದ್ನ? ಕೆಲಸಗಾರನ್ನ ಸಮಾಧಾನ ಪಡಿಸೋ ಗುಣ ಎಲ್ಲರಲ್ಲೂ ಇರಲ್ಲ. ಎಲ್ಲರಲ್ಲಿ ಅವರೂ ಒಬ್ಬರಾಗಿ ಮಾತಾಡಿದ್ರೆ ಮಾತ್ರ ಸಾಧ್ಯ. ಈ ಗುಣ ರಾಜನಂದಿನಲ್ಲಿತ್ತು, ಆಮೇಲೆ ಆರ್ಯ, ಅನು, ಈಗ ಸಂಜು. ಹೊಸಬನಾಗಿದ್ರು ಈಗ ಅವ್ನು ನಡ್ಕೊಂಡ ಅಂದ್ರೆ ಆಶ್ಚರ್ಯ ಅಲ್ವಾ ಮೀರಾ? ಅಬ್ಸಲ್ಯೂಟ್ಲಿ ಅಮ್ಮ. ಅದಕ್ಕಿಂತ ಆಶ್ಚರ್ಯ ಪಡೋ ವಿಷಯ ಇನ್ನೂ ಒಂದಿದೆ. ಏನು? ನಾನು ಕೊಟ್ಟಿದ್ದ ಕೆಲಸಗಳನ್ನೆಲ್ಲ ಅವ್ರು ಎಷ್ಟು ಬೇಗ ಮಾಡಿ ಮುಗಿಸ್ಬಿಟ್ರು ಗೊತ್ತಾ ಅಮ್ಮ? ಇನ್ಫ್ಯಾಕ್ಟ್ ನಾನು ಕೊಟ್ಟಿದ್ದಕ್ಕಿಂತ ಜಾಸ್ತಿ ಕೆಲಸನೇ ಮಾಡಿದ್ರು. ಯೂಶಲ್ ಆಗಿ ಆ ವರ್ಕು 3-4 ದಿನ ಮಾಡೋಷ್ಟಿತ್ತು. ಐ ವಾಸ್ ಸೋ ಸರ್ಪ್ರೈಸ್ಡ್. ಈ ಕಂಪನಿ ಅಫೇರ್ಸ್ ಎಲ್ಲ ನನಗೇ ಚೆನ್ನಾಗಿ ಗೊತ್ತು ಅನ್ನೋ ಥರ ಮಾಡಿ ಮುಗಿಸ್ಬಿಟ್ರು ಅಮ್ಮ. ಅವ್ರು ಎಷ್ಟು ಸ್ಮಾರ್ಟ್ ಅನ್ನೋದು ಪಾಪ ಅವ್ರಿಗೆ ಗೊತ್ತಿಲ್ಲ. ಎಷ್ಟೇ ಆದರೂ ಹೊರದೇಶದಲ್ಲಿ ಕಂಪನಿ ಕಟ್ಟಿ ಬೆಳೆಸ್ತವ್ರು. ಆ ಪ್ರತಿಭೆ ಎಲ್ಲೂ ಹೋಗಲ್ಲ ಅಲ್ವಾ? ಇದೇ ಥರ ಅವನ ನೆನಪಿನ ಶಕ್ತಿ ವಾಪಸ್ ಬಂದು ತನ್ನ ವ್ಯವಹಾರಗಳನ್ನು ಹ್ಯಾಂಡಲ್ ಮಾಡೋ ಶಕ್ತಿ ಬಂದರೆ ಒಳ್ಳೇದಲ್ವಾ? ಯಾಮ, ದಟ್ಸ್ ಟ್ರೂ. ಬಟ್ ಅವ್ರ ಆಫೀಸಲ್ಲಿರೋರಿಗೆಲ್ಲ ಒಂಥರ ವಿಚಿತ್ರವಾದಂಥ ಕ್ಯೂರಿಯಾಸಿಟಿ. ನಾವು ಅವ್ರ ಕರೆಂಟ್ ಸಿಚುಯೇಷನ್ನ ಆಫೀಸಲ್ಲಿ ಯಾರಿಗೂ ಹೇಳಕ್ಕೆ ಹೋಗಿಲ್ಲ. ಬಿಕಾಸ್ ಅವ್ರಿಗೆ ಮೆಮೊರಿ ಲಾಸ್ ಆಗಿದೆ ಅಂತ ಗೊತ್ತಾದರೆ ಅವ್ರನ್ನ ಯಾವ ಥರ ಟ್ರೀಟ್ ಮಾಡ್ತಾರೋ, ಯಾವ ರೀತಿ ಅವ್ರನ್ನ ಮಿಸ್ಯೂಸ್ ಮಾಡ್ಕೋತಾರೋ ಅನ್ನೋ ಭಯದಿಂದ ಇದನ್ನ ಸೀಕ್ರೆಟ್ ಆಗಿ ಇಟ್ಟಿದ್ದೀವಿ ಅಮ್ಮ. ಒಳ್ಳೇದು ಮೀರಾ, ಹಾಗೆ. ಬಟ್ ಅವ್ರು ಕೆಲಸ ಮಾಡ್ತಾ ಇರೋದನ್ನ ನೋಡಿದ್ರೆ ಅವ್ರ ಟ್ರೀಟ್ಮೆಂಟ್ಗೂ ಟೈಮ್ ಕೊಡಲ್ಲ ಅಂತ ಅನ್ನಿಸ್ತಾ ಇದೆ ಅಮ್ಮ. ಇದವ್ರಿಗೆ ಒಳ್ಳೇದೋ ಕೆಟ್ಟದೋ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ಇಲ್ಲ, ಅದನ್ನು ನಾನು ನೋಡ್ಕೊಳ್ತೀನಿ. ಸಂಜು ಹತ್ರ ಮಾತಾಡ್ತೀನಿ. ಓಕೆ ಅಮ್ಮ. ಐ ಜಸ್ಟ್ ಹ್ಯಾವ್ ಅ ವರ್ಡ್ ವಿತ್ ಮಾನ್ಸಿ ಮ್ಯಾಮ್. ಆಮೇಲೆ ನಾನು ಆಫೀಸಿಗೆ ಹೊರಡ್ತೀನಿ. ಬೇಡ ಮೀರಾ, ನೀನು ಆಫೀಸ್ಗೆ ಹೊರಡು. ಯಾಕೆ ಹರ್ಷ? ಅವಳ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲಮ್ಮ. ಇನ್ನೂ ಕೋಪದಲ್ಲೇ ಇದ್ದಾಳಾ? ಕೋಪನ? ಅದು ಸಾಮಾನ್ಯವಾದ ಕೋಪ ಅಲ್ಲಮ್ಮ. ಅವಳೇ ಸರಿ ಹೋಗ್ಬೇಕು. ನಾನು ಅವಳು ಪರವಾಗಿ ನಿಲ್ಲಿಲ್ಲ ಅಂತ ನನ್ನ ರೂಮಿಂದ ಆಚೆ ಹಾಕಿ ಬಾಗಿಲು ಹಾಕೊಂಡ್ಲು. ಇನ್ನು ನೀನೇನು ಮಾತಾಡ್ತೀಯ ಮೀರಾ? ನೀನು ಆಫೀಸ್ಗೆ ಹೊರಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.